ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಇವತ್ತು ನಾವು ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಿಕ್ಕಪ್ಪನದ ಮೊದಲನೇ ವರ್ಷದ ಪುಣ್ಯತಿಥಿ. ಸೊ ಹಾಗಾಗಿ ನಾವು ಎಲ್ಲ ಪೂಜೆಗೆ ಅಂತ ಹೋಗಿದ್ದೀವಿ. ನಮ್ಮ ಕಡೆ ಎಲ್ಲ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನೋಡಿ, ದಾಸಪ್ಪನವ್ರನ್ನ ಕರೆಸ್ಕೊಂಡು ನಾವು ಯಾವ ರೀತಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ. ಎಲ್ಲರೂ ಕೇಳ್ಬೋದು ನಿಮ್ಮ ಚಿಕ್ಕಪ್ಪಂಗೆ ಏನಾಗಿತ್ತು ಅಂತ. ನಮ್ಮ ಚಿಕ್ಕಪ್ಪಂಗೆ 3-4 ಡೇಸಿಂದ ಜ್ವರ ಇತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಅಲ್ಲೇ ಡಾಕ್ಟ್ರು ಲಿವರ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ನಮ್ಮನ್ನೆಲ್ಲ ಹಾಸ್ಪಿಟ್ಲಲ್ಲೇ ನಮ್ಮ ಚಿಕ್ಕಪ್ಪ ಅವರು ಬಿಟ್ಟು ಹೋಗಿದ್ರು. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮಂಗೆ ನನ್ನ ತಂಗಿ ಒಬ್ಬಳೆ ಮಗಳು. ನೋಡಿ, ಇವರೇ ನಮ್ಮ ಚಿಕ್ಕಮ್ಮ. ನಮ್ಮ ಚಿಕ್ಕಪ್ಪ ಆಗಲಿ ನಮ್ಮ ಚಿಕ್ಕಮ್ಮ ಆಗಲಿ ಯಾರ ತಂಟೆಗೂ ಹೋಗ್ದಲ್ಲೇ ಅವರು ಸ್ವಂತ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಮಾತ್ರ ತುಂಬ ಒಳ್ಳೆಯವರು, ಯಾರ ತಂಟೆಗೂ ಕೂಡ ಹೋಗ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ದೇವ್ರಿಗೆ ಒಳ್ಳೆಯವ್ರು ಕಂಡ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ದೇವರು ಅವ್ರ ಹತ್ರ ಕರೆಸ್ಕೊಂಡ್ಬಿಡ್ತಾನೆ ಅಂತ ಅನ್ನೋದಕ್ಕೆ ನಮ್ಮ ಚಿಕ್ಕಪ್ಪನೇ ಉದಾಹರಣೆ. ಪೂಜೆ ಎಲ್ಲ ಚೆನ್ನಾಗಿ ಮುಗೀತು. ನಮ್ಮ ಚಿಕ್ಕಪ್ಪ ನಮ್ಮಿಂದ ದೂರ ಆಗಿದ್ದು ತುಂಬಾ ಬೇಜಾರಾಗಿದೆ. ನಮ್ಮ ಫ್ಯಾಮಿಲಿಗೂ ಕೂಡ ತುಂಬಾ ಬೇಜಾರಾಗಿದೆ. ಎಲ್ಲರೂ ಈ ವಿಡಿಯೋ ನೋಡೋಕ್ಕೆ ಕಾಯ್ತಿದ್ದಾರೆ. ಸೊ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ನೋಡಪ್ಪ. ಈ ಬಟ್ಟೆ ಯಾರು ಕೊಡ್ಸಿದ್ದು? ಚಾಕ್ಲೇಟ್ ದೊಡ್ಡಪ್ಪ ಕೊಡಿಸ್ತಾ. ಆಮೇಲೆ ಇನ್ನೇನು ಕೊಡಿಸ್ತು ದೊಡ್ಡಪ್ಪ? ಊಟಕ್ಕೆಲ್ಲ ಕೂತ್ಕೊಂಡಿದ್ದೀವಿ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಮಾತ್ರ ಚೆನ್ನಾಗಿ ಎಲ್ಲ ತಿಂದ್ಕೊಂಡೆ. ಊಟನೆಲ್ಲ ಮುಗಿಸ್ಕೊಂಡು ಹಾಗೆಯೇ ಊರಿಗೆ ಬರ್ತಾ ಇದ್ದೀವಿ. ಹಾಗೆ ನನ್ನ ಚಿಕ್ಕಪ್ಪಂಗೆ ಇನ್ನೊಬ್ಬರು ಚಿಕ್ಕಪ್ಪಂಗೆ ಹುಷಾರಿಲ್ಲ ಅಂತ ಅವ್ರನ್ನೂ ಕೂಡ ನೋಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದು. ಸ್ವಲ್ಪ ನಮ್ಮ ಚಿಕ್ಕಪ್ಪಂಗೆ ಜ್ವರ ಬಿಟ್ಟು ಬರ್ತಿತ್ತಂತೆ. ಹಾಗಾಗಿ
ಹಂಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ನೋಡಿ ಇವ್ರು ನನ್ನ ತಂಗಿದಿರು ಟೀ ಮಾಡೋಕ್ಕೆ ಅಂತ ಎಷ್ಟು ಜನ ನಿಂತಿದ್ದಾರೆ ಅಂತ. ಹಾಗೆ ಬನ್ನಿ ನಮ್ಮ ಚಿಕ್ಕಪ್ಪನ ತೋರಿಸ್ತೀನಿ. ಸ್ಟಾರ್ಟ್ ಆಯ್ತು ಕಣಪ್ಪ. ಇವತ್ತು ತೋರಿಸೋ ಪೇಷಂಟ್ ಇವರು ನಮ್ಮ ಪೇಷಂಟ್, ನಮ್ಮ ಅಯ್ಯವರು. ಮುಟ್ಟು ಮುಟ್ಟು ನನ್ನ ತಂಗಿದಿರ್ಗಂತೂ ಫುಲ್ ನಾಚಿಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ. ಫ್ಯಾಮಿಲಿ ಎಲ್ಲ ಸೇರೋದು ಯಾವುದೇ ಫಂಕ್ಷನ್ ಆಗಲಿ ಮತ್ತು ಏನೇನ ಹಬ್ಬಗಳಾಗಲಿ ಮಾತ್ರ ನಾವು ಇಷ್ಟು ಜನ ಸೇರೋದು. ನೋಡಿ ಇವರೇ ನಮ್ಮ ಚಿಕ್ಕಪ್ಪ. ಇವ್ರಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಇವ್ರು ನಮ್ಮ ಅಪ್ಪ ಇಲ್ವಾ, ಅವ್ರ ಅಮ್ಮ, ನಮ್ಮ ಅಜ್ಜಿ. ಅದು ನಡುಕ್ತಾದೆ. ಅದು ಗಾಬರಿ ಆಗ್ಬಿಟ್ಟದೆ ಎಷ್ಟು ನೋಡು. ಹಾಗೆ ನನ್ನ ಮಗಳು ಅಳ್ತಾ ಇದ್ಲು ಅಂದ್ಬಿಟ್ಟು ಸ್ವಲ್ಪ ಮನೆ ಮೇಲೆ ಎಲ್ಲ ಓಡಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ಆಂಟಿ. ಇನ್ನೂ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ, ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಎಲ್ಲ ಪಾಟಲ್ಲಿ ಬೆಳೆಸಿದ್ದಾರೆ ನೋಡಿ. ರೋಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಕೂಡ ನಮ್ಮ ಗಾರ್ಡನ್ನ ವಿಡಿಯೋನ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.